ಹಾಯ್ ಫ್ರೆಂಡ್ಸ್ ಹಾಗೂ ಎಲ್ಲ ನನ್ನ ಕುಟುಂಬದವರೇ, ನಮಸ್ತೆ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನಂತೂ ಸೂಪರ್ ಆಗಿದ್ದೀನಿ. ನಂತರ ನೀವು ಕೂಡ ಸೂಪರ್ ಆಗಿದ್ದೀರಿ, ಇರ್ತೀರಿ ಅನ್ನೋದೇ ನನ್ನ ಭಾವನೆ. ಏನು ಗೊತ್ತಾ, ಇವತ್ತು ಆರಾಮ್ಸೆ ಬಾಲ್ಕನಿಲಿ ಕೂತ್ಕೊಂಡು ನಾವು ಲಾಸ್ಟ್ 10 days ಬ್ಯಾಕ್ ಕಾಶಿ ಎಲ್ಲ ಟ್ರಿಪ್ ಹೋಗಿ ಬಂದ್ವಲ್ಲ, ಅಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೆ ಅನ್ನೋದನ್ನು ನಿಮಗೆ ತಿಳಿಸೋಣ. ಏನು ಅಲ್ಲಿ ಇರುತ್ತೆ ಎಲ್ಲ ಗೊತ್ತಾಗಬೇಕಲ್ವಾ, ಮುಂದೆ ನಿಮಗೆ ಟ್ರಿಪ್ ಹೋದರೆ ಅದು ಉಪಯೋಗ ಆಗತ್ತಲ್ವಾ. ಹಾಗಾಗಿ ಅದನ್ನು ತಿಳಿಸೋಣ ಅಂತ ನಾನು ಈ ವಿಡಿಯೋ ಶುರು ಮಾಡಿದೆ. ಇವೆಲ್ಲ ತೀರ್ಥಕ್ಷೇತ್ರ ಆದ ಕಾರಣ ಅಂಥ ಶಾಪಿಂಗ್ ಮಾಡೋಕ್ಕೆ ಏನೂ ಇಲ್ಲ ಇಲ್ಲಿ. ಅಲ್ಲಿ ಪರ್ಚೇಸ್ ಮಾಡುವಂಥದ್ದು ಕಾಶಿ ತೀರ್ಥ, ಈ ಥರ ಕಾಶಿ ತೀರ್ಥಗಳದ್ದು ಗಿಂಡಿ ಸಿಗತ್ತೆ ಎಲ್ಲ ಕಡೆ. ಆ ಥರ ಕಾಶಿ ತೀರ್ಥ ಪರ್ಚೇಸ್ ಮಾಡ್ತೀರಿ ನೀವು, ಪ್ರತಿಯೊಬ್ಬರಿಗೂ ಬೇಕಾದ್ದೇ ಅದಲ್ವಾ. ಆಮೇಲೆ ಪ್ರಸಾದಗಳು ಈ ಥರ ಎಲ್ಲರಿಗೆ ಹಂಚಕ್ಕೆ ನಾನು ಸುಮಾರು ತಂದಿದ್ದೆ, ಈಗ ಇಷ್ಟು ಉಳ್ಕೊಂಡಿದೆ ಎಲ್ಲರಿಗೆ ಹಂಚಿ. ಇದು ಕಾಶಿಯ ಪ್ರಸಾದಗಳು, ಇದನ್ನು ತಂದಿದ್ದೆ. ಹಾಗೆಯೇ ಇನ್ನು ಬೇರೆ ಮಕ್ಕಳಿಗೆ ಎಲ್ಲ ಕೊಡೋಕ್ಕೆ ಏನಾದರೂ ತೊಗೊಳ್ಬೇಕು ಅನಿಸಿದರೆ ನೀವು ಗಂಗಾರತಿಗೆ ಹೋದವಾಗ ಈ ಥರ ಬ್ರೇಸ್ಲೆಟ್ಗಳು ನೋಡಿ ಫ್ರೆಂಡ್ಸ್, ಈ ಥರ ಬ್ರೇಸ್ಲೆಟ್ಗಳನ್ನು ಸೇಲ್ ಮಾಡ್ತಾ ಇರ್ತಾರೆ. ಇದು 100ಕ್ಕೆ 6-7 ಅಂತಾರೆ. ಆಮೇಲೆ 12 ಕೊಡ್ತಾರೆ 100ಕ್ಕೆ. ನಾನು ಸುಮಾರು ಕೊಟ್ಟಾಯಿತು, ಈಗ ಇಷ್ಟು ಉಳ್ಕೊಂಡಿದೆ, 3, 6, 7 ಉಳ್ಕೊಂಡಿದೆ. ಇದು ಸುಮಾರು ತಂದಿದ್ದೆ ಆಯಿತಾ. ಆಮೇಲೆ ಅಯೋಧ್ಯೆಯಲ್ಲಿ ರಾಮನ ಈ ಥರದ್ದು ಮ್ಯಾಗ್ನೆಟ್ಸ್ ಚೆನ್ನಾಗಿದೆ ಅಲ್ವಾ, ಅಯೋಧ್ಯೆಯಲ್ಲಿ ಸಿಗತ್ತೆ ಈ ಥರದ್ದು ನೋಡಿ. ಇದು ಪೂರ್ತಿ ರಾಮನ ಚಿತ್ರ ಇರುವಂತಹ ಮ್ಯಾಗ್ನೆಟ್ಸ್. ಇದು ಫ್ರಿಜ್ಜಿಗೆಲ್ಲ ಹಚ್ಚಕ್ಕಾಗತ್ತಲ್ವಾ, ಅಲ್ಮೇರಕ್ಕೆ ಎಲ್ಲ ನೀವು ಹಚ್ಬೋದು. ಈ ಥರ ಮ್ಯಾಗ್ನೆಟ್ಸು ನಾನು ಸುಮಾರು ಪರ್ಚೇಸ್ ಮಾಡಿದ್ದೀನಿ. ಇದು ಅಷ್ಟೇ 100 ರೂಪಾಯಿಗೆ 5-6 ಅಂತಾರೆ. ಆಮೇಲೆ ನನಗೆ 12 ಕೊಟ್ಟಿದ್ದಾರೆ 100ಕ್ಕೆ. ಸ್ವಲ್ಪ ಬಾರ್ಗೇನ್ ಮಾಡಿದರೆ 10 ಅಂತೂ ಕೊಡ್ತಾರೆ. ನಮ್ಮ ಫ್ಯಾಮಿಲಿ ಕೆಲವರಿಗೆ 10 ಕೊಟ್ಟಿದ್ದಾರೆ, ನನಗೆ 12 ಕೊಟ್ಟಿದ್ದಾರೆ ಮ್ಯಾಗ್ನೆಟ್ಸ್ ಆಯಿತಾ. ಇದು ತಗೊಂಡೆ. ಆಮೇಲೆ ಈ ಥರ ಪರ್ಸ್ಗಳು ಅಷ್ಟೇ ಎಲ್ಲ ಕಡೆ ಇರುತ್ತೆ. ಈ ಥರ ಪರ್ಸ್ಗಳು ತುಂಬ ಇರುತ್ತೆ ಅಲ್ಲೆಲ್ಲ, ಸ್ವಲ್ಪ ಕಾಸ್ಟ್ಲಿನೂ ಹೌದು. ಇದು ನಾನೇನು ಮಾಡ್ತೀನಿ ಅಂದರೆ, ಇದು ನಾನು ತಗೊಳ್ಳಿಲ್ಲ, ಕಾಶಿಲಿ ತುಂಬ ಇದೆ, ಕಾಶಿ ಗಯಾ ಎಲ್ಲ ಕಡೆ ಇದೆ. ಇದೇನೆಂದರೆ ನಾನು ಚೆನ್ನೈಯಿಂದ ವೆಡ್ ಟ್ರೀ ಅಂತ ವೆಬ್ಸೈಟ್ ಇದೆ, ಅದರಿಂದ 100 ಪರ್ಸ್ಗಳನ್ನು ಈ ಥರ ಪ್ಯಾಕೆಟ್ ಬರುತ್ತೆ ಫ್ರೆಂಡ್ಸ್. 100 ಪರ್ಸ್ಗಳನ್ನು ತರಿಸಿ ಬಿಡ್ತೀನಿ ನಾನು. ಕುಂಕುಮಕ್ಕೆಲ್ಲ ನಾನು ಇದನ್ನೇ ಹಂಚ್ತೀನಿ, ಯಾಕಂದರೆ ಆ ಬ್ಲೌಸ್ ಪೀಸ್ ಕೊಟ್ಟರೆ ಒಬ್ಬರಿಂದ ಒಬ್ಬರಿಗೆ ಸುಮ್ಮನೆ ಅದನ್ನು ಕೊಡ್ತಾ ಹೋಗ್ತಾರಲ್ವ. ಈ ಥರ ಕಲರ್ ಆಗಿರುತ್ತೆ ಪರ್ಸ್ಗಳು, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. 85 ರೂಪೀಸೇನ 85 ರೂಪಾಯಿನ ಬೀಳತ್ತೆ ಒಂದು ಪರ್ಸಿಗೆ. ನೋಡಿ ಈ ಥರ ಇರುತ್ತೆ, ಬೇರೆ ಬೇರೆ ಕಲರ್ಫುಲ್ ಆಗಿರುತ್ತೆ. ನಾನು ನೋಡಿ ಈ ಥರದ್ದೆಲ್ಲ ನಾನು ಚೆನ್ನೈಯಿಂದ ವೆಡ್ ಟ್ರೀಯಿಂದ ತರಿಸಿ ಬಿಡ್ತೀನಿ ನಾನು, ಕೊರಿಯರಲ್ಲಿ ಬರುತ್ತೆ. ಈ ಥರದ್ದು ನಾನು 100 ತರಿಸಿ ಇಟ್ಕೊಳ್ತೀನಿ. ಈಗ ಇಷ್ಟು ಉಳಿದಿದೆ ನಂದು. 10, 15, 3, 4, 5, 6, 7, 8, 9, 10 ಪರ್ಸು ಉಳಿದಿದೆ. ಈ ಥರದ್ದು ಖಾಲಿ ಆದ ತಕ್ಷಣ ನಾನು ತರಿಸಿ ಇಟ್ಕೊಂಡು ಬಿಡ್ತೀನಿ. ಈ ಥರದ್ದು ತುಂಬ ಮಾರ್ತಾರಲ್ಲಿ, ಬಟ್ ನಾನು ಅದನ್ನು ಶಾಪಿಂಗ್ ಮಾಡಲಿಲ್ಲ. ಹಾಗೆಯೇ ನೋಡಿ ಈ ಥರ ಬಾಟ್ ಟೆವೆಲ್ಸ್ ದೊಡ್ಡ ಇದೆ, ತುಂಬ ದೊಡ್ಡಕ್ಕಿದೆ ಬಾಟ್ ಟೆವೆಲ್ಸು. 2 ಇದೆ ಫ್ರೆಂಡ್ಸ್, ನೋಡಿ ತುಂಬ ದೊಡ್ಡದಿದೆ, ತುಂಬ ದೊಡ್ಡಕ್ಕಿರುವಂತಹ ಬಾಟ್ ಟೆವೆಲ್ಸ್. 2 ಪೀಸ್ ಇದೆ, ಕಾಟನ್ನು ತಿಕ್ಕಾಗಿ ಚೆನ್ನಾಗಿದೆ. ಇದು ಗಯಾದಲ್ಲಿ ಮಾರ್ತಾಯಿದ್ರು, ಬೋಧ್ ಗಯಾದಲ್ಲಿ ಮಾರ್ತಾಯಿದ್ರು. ನಮಗೆ ನೋಡಿ ಇಷ್ಟ ಆಯಿತು. ಅವರು 250 ಎಷ್ಟೋ ಹೇಳಿದರು, ನಾವು 150ಕ್ಕೆ ಬಾರ್ಗೇನ್ ಮಾಡಿ ಇದನ್ನು ಪರ್ಚೇಸ್ ಮಾಡಿದ್ವಿ. 2 ಟವೆಲ್ ಪರ್ಚೇಸ್ ಮಾಡಿದೆ ನಾನು. ಹಾಗೆಯೇ ನೋಡಿ ಬೆಡ್ ಸ್ಪ್ರೆಡ್, ಡಬಲ್ ಬೆಡ್ ಸ್ಪ್ರೆಡ್ 2 ಇದೆ ಇದರಲ್ಲಿ. ಪಿಲ್ಲೋ ಕವರ್ ಇಲ್ಲ, ಬರೀ ಬೆಡ್ ಸ್ಪ್ರೆಡ್. 2 ಬೆಡ್ ಸ್ಪ್ರೆಡ್ ಇದೆ. 2 ಬೆಡ್ ಸ್ಪ್ರೆಡನ್ನು 300 ರೂಪಾಯಿಗೆ, ಜಾಸ್ತಿ ಹೇಳಿದರು, ಆಮೇಲೆ 300 ರೂಪಾಯಿಗೆ ಪರ್ಚೇಸ್ ಮಾಡಿದ್ವಿ. ಡಬಲ್ ಬೆಡ್ಶೀಟು, ಬೆಡ್ ಸ್ಪ್ರೆಡ್ 2 ಇದೆ ಇದರಲ್ಲಿ, ಕಾಟನ್ ಬೆಡ್ ಸ್ಪ್ರೆಡ್. ತುಂಬ ಅಂದರೆ 7x9 ಸೈಜ್ ಇಲ್ಲ, ಸ್ವಲ್ಪ ಚಿಕ್ಕದು, ಕ್ವೀನ್ ಸೈಜ್ ಬೆಡ್ಡಿಗೆ ಆಗುವಂಥದ್ದು 2 ಬೆಡ್ ಸ್ಪ್ರೆಡ್ ಇದೆ. ಇದು 2ಅನ್ನು ನಾವು ಪರ್ಚೇಸ್ ಮಾಡಿದೆ ಅಲ್ಲಿ. ಹಾಗೆಯೇ ಕಾಶಿಯಲ್ಲಿ
ನಾನು 2 ಸಾರಿ ಪರ್ಚೇಸ್ ಮಾಡಿದೆ ಫ್ರೆಂಡ್ಸ್. ನೋಡಿ, ಇದೊಂದು ಹೇಗೆ ಅನಿಸ್ತು ನಿಮಗೆ? ಚೆನ್ನಾಗಿದೆಯಾ? ಅವರು ಹೇಳಕ್ಕೆ 700-800 ಹೇಳಿದ್ರು. ಆಮೇಲೆ 450 ರೂಪಾಯಿಗೆ ತಗೊಂಡ್ವಿ ನಾವು. ನೋಡಿ, ಚೆನ್ನಾಗಿದೆ. ಇದೇ ಕಲರ್ ಬ್ಲೌಸ್ ಪೀಸ್ ಇದೆ. ಇದಕ್ಕೂ ಅಷ್ಟೇ ಥ್ರೆಡ್ ವರ್ಕ್ ಥರ ಇದು ಚೆನ್ನಾಗಿದೆ ನೋಡೋಕ್ಕೆ. ಸ್ವಲ್ಪ ತೆಳ್ಳಗಿದೆ, ಬಟ್ ಗಿಫ್ಟಿಂಗಿಗೆ ಚೆನ್ನಾಗಿರುತ್ತೆ, ಅಥವಾ ನಮಗೂ ಉಟ್ರೆ ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾನು 2 ಸಾರಿ ಪರ್ಚೇಸ್ ಮಾಡಿದೆ ಕಾಶಿಯಲ್ಲಿ. ಆದಿತಾ, ತುಂಬ ಕಾಶಿಯಲ್ಲಿ ಬನಾರಸಿ ಸ್ಯಾರೀಸ್ ಎಲ್ಲ ತುಂಬ ಫೇಮಸ್ಸು. ಬನಾರಸಿ ಸಿಲ್ಕ್ ಎಲ್ಲ ಸಿಕ್ಕತ್ತೆ, ಬನಾರಸಿ ಜಾರ್ಜೆಟ್ ಎಲ್ಲ ಸಿಗತ್ತೆ, ಬನಾರಸಿ ಶಿಫಾನ್ ಎಲ್ಲ ಇಲ್ಲಿಗಿಂತ ಸ್ವಲ್ಪ ಕಡಿಮೆ ರೇಟಲ್ಲೇ ಇದೆ. ನನ್ನ ಹತ್ರ ಇದೆ ಆ ಥರ ಸ್ಯಾರಿಗಳು. ಬಟ್ ನಮ್ಗೆ ಅಷ್ಟೊಂದು ಟೈಮ್ ಇರಲಿಲ್ಲ ಶಾಪಿಂಗ್ ಮಾಡೋಕ್ಕೆ. ಮಾಡಬೇಕು ಅಂತ ಇತ್ತು ನನಗೆ, ಬಟ್ ಟೈಮ್ ಸಿಗಲಿಲ್ಲ. ಹಾಗಾಗಿ ನಾನು ಸಿಂಪಲ್ ಸ್ಯಾರಿಗಳು 2 ಸ್ವಲ್ಪ ಸಿಕ್ಕಿದ ಟೈಮಲ್ಲಿ ಇದೆರಡರ ಪರ್ಚೇಸ್ ಮಾಡಿದೆ. ಆಮೇಲೆ ಅಲ್ಲಿ ವೆರೈಟಿ ಫ್ರೂಟ್ಸ್ ಸಿಕ್ಕತ್ತೆ. ಅಂಥದ್ದೆಲ್ಲ ಸುಮಾರು ತಗೊಂಡು ಬಂದಿದ್ದೆ. ಆದರೆ ಈಗ ಖಾಲಿಯಾಗಿದೆ, ಅದನ್ನು ನಿಮ್ಗೆ ತೋರ್ಸೋಕ್ಕಾಗಲ್ಲ. ಇದಿಷ್ಟು ತಗೊಂಡೆ. ಹಾಗೇನೆ ಈ ವೈಟ್ ಕಲರ್ ಸ್ಟೋಲ್ ಒಂದು ಪರ್ಚೇಸ್ ಮಾಡಿದೆ ಅಲ್ಲಿ. ನೋಡಿ, ಚೆನ್ನಾಗಿದೆ ಅಲ್ವಾ? ವೈಟ್ ಕಲರ್ ಸ್ಟೋಲ್ ಒಂದು ಪರ್ಚೇಸ್ ಮಾಡಿದೆ. ಯಾವ ಡ್ರೆಸ್ಸಿಗೂ ಹಾಕ್ಕೊಳಕ್ಕಾಗತ್ತಲ್ವಾ, ಅದಕ್ಕೆ ಈ ಸ್ಟೋಲ್ ಒಂದು ಪರ್ಚೇಸ್ ಮಾಡಿದೆ. ಇದಕ್ಕೂ ಅಷ್ಟೇ 250 ರೂಪಾಯಿ ಅಂತ ಹೇಳಿದ್ರು ಅವರು. ನಾನು 150 ರೂಪಾಯಿಗೆ ಪರ್ಚೇಸ್ ಮಾಡಿದೆ ಇದನ್ನು. ಇವಿಷ್ಟು ನಾನು ಕಾಶಿ ಟ್ರಿಪ್ಪಲ್ಲಿ ಪರ್ಚೇಸ್ ಮಾಡಿರುವಂತಹ ಐಟಮ್ಸ್ಗಳು. ಹೇಳಿದ್ನಲ್ವಾ, ತೀರ್ಥಕ್ಷೇತ್ರ ಆದ ಕಾರಣ ತೀರಾ ಆ ಥರದ್ದೇನು ಪರ್ಚೇಸ್ ಮಾಡೋಕ್ಕೆ ಸಿಗಲ್ಲ ಅಲ್ಲಿ. ಬಟ್ ಏನಂದರೆ ಸಾರಿಗಳು ಚೆನ್ನಾಗಿರುತ್ತೆ ಕಾಶಿಲಿ. ಇನ್ನೊಮ್ಮೆ ಹೋದರೆ ಪರ್ಚೇಸ್ ಮಾಡ್ತೀನಿ. ಈ ಸತ್ ಟೈಮ್ ಸಿಗಲಿಲ್ಲ ಪರ್ಚೇಸ್ ಮಾಡೋಕ್ಕೆ. ಹಾಗಾಗಿ ನೆಕ್ಸ್ಟ್ ಹೋದವಾಗ ನೋಡೋಣ ಅಂತ ಸುಮ್ಮನಾಗಿದ್ದೀನಿ. ನಮ್ಮ ಲೈಫಲ್ಲಿ ನಮ್ಮ ಇತಿಮಿತಿ ನೋಡಿಕೊಂಡು ಏನು ತಗೊಳ್ಬೇಕೋ ಎಲ್ಲ ಶಾಪಿಂಗ್ ಮಾಡಿ ಬಿಡಬೇಕು, ಎಲ್ಲಿ ತಿರುಗಬೇಕೋ ಅಲ್ಲಿ ತಿರುಗಿ ಬಿಡಬೇಕು ಫ್ರೆಂಡ್ಸ್. ನಾನು ನಿಮ್ಗೆಲ್ಲರಿಗೂ ಹೇಳೋದು ಅದನ್ನೇ. ಯಾಕಂದರೆ ಇರೋದು ಒಂದೇ ಜೀವನ. ಹಿಂದೊಂದು ಮಾತು ಹೇಳಿದಾರಲ್ವಾ, ಮಕ್ಕಳಿಗಾಗಿ ಆಸ್ತಿ ಮಾಡಿ ಇಡಬೇಡಿ, ಮಕ್ಕಳೇ ನಮ್ಮ ಆಸ್ತಿ ಅಂತ. ಅವ್ರಿಗೆ ವಿದ್ಯಾಭ್ಯಾಸ ಕೊಟ್ಟು ಅವರನ್ನು ಒಂದು ದಾರಿಗೆ ತಂದಾದ್ಮೇಲೆ ಇನ್ನು ನಮಗೆ ನಾವು ಎಂಜಾಯ್ ಮಾಡಬೇಕು ಅಲ್ವಾ? ನಾಳೆ ಏನಿರುತ್ತೋ ಗೊತ್ತಿರಲ್ಲ. ಪುನಃ ನಾಳೆ ಬರಲ್ಲ. ಅದು ಮುಗ್ದೋಯ್ತದು. ನಿನ್ನೆಗೆ ಮುಗ್ದೋಯ್ತು, ಪುನಃ ಬರಲ್ಲ. ಹಾಗಾಗಿ ಕಳೆಯುವ ದಿನಗಳನ್ನು ಖುಷಿಯಿಂದ ಇತಿಮಿತಿ ಒಳಗೆ ನಮ್ಮ ಹತ್ರ ದೇವರು ಎಷ್ಟು ಮಾಡೋಕ್ಕೆ ನಮಗೆ ಯೋಗ್ಯತೆ ಕೊಟ್ಟಿದ್ದಾನೋ ಅಷ್ಟರಲ್ಲಿ ಎಂಜಾಯ್ ಮಾಡಬೇಕು. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಕಾಶಿ ಅಯೋಧ್ಯೆ ಎಲ್ಲ ಟ್ರಿಪ್ಪಲ್ಲಿ ಏನು ಶಾಪಿಂಗ್ ಮಾಡಿದೆ ತೋರಿಸ್ದೆ ನಿಮಗೆ ಅಲ್ವಾ ಫ್ರೆಂಡ್ಸ್. ಏನಂದರೆ ನಾನು 4 ತಿಂಗಳ ಹಿಂದೆ ವಿಯೆಟ್ನಾಮಿಗೆ ಹೋಗಿದ್ದೆ ಅಲ್ವಾ. ವಿಯೆಟ್ನಾಮಿಂದ ಸಿಕ್ಕಾಪಟ್ಟೆ ಶಾಪಿಂಗ್ ಮಾಡಿದ್ದೆ ನಾನು. ಬಟ್ ನಂಗೆ ತೋರ್ಸೋಕ್ಕೆ ಆಗಿರಲಿಲ್ಲ ಏನು ತಗೊಂಡು ಬಂದಿದ್ದೆ ಅಂತ. ಖಂಡಿತ ಈಗ ನೆಕ್ಸ್ಟ್ ವಿಡಿಯೋ ನಾನು ವಿಯೆಟ್ನಾಮಲ್ಲಿ ಶಾಪಿಂಗ್ ಮಾಡಿದ್ದನ್ನು ನಿಮಗೆ ತೋರಿಸ್ತೀನಿ. ಸೂಪರ್ ಆಗಿರೋ ಐಟಮ್ಸು ಸಿಗತ್ತೆ, ಚೆನ್ನಾಗೂ ಇರುತ್ತೆ. ನೀವು ಟ್ರಿಪ್ ಹೋದರೆ ಆ ಥರದ್ದೆಲ್ಲ ಶಾಪಿಂಗ್ ಮಾಡ್ಬೋದು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ವಿಯೆಟ್ನಾಮಲ್ಲಿ ಏನೇನು ಶಾಪಿಂಗ್ ಮಾಡಿದೆ ಅದನ್ನೆಲ್ಲ ನಿಮಗೆ ತೋರಿಸ್ತೀನಿ ನಾನು. ಹಾಗೆಯೇ ಇವತ್ತು ನಾವು ಕಾಶಿಲಿ ಕೊನೆ ದಿನ ಮಧ್ಯಾಹ್ನ ನಂತರ ನಮಗೆ ಮಾರ್ಚ್ 24 ಮಧ್ಯಾಹ್ನ 3:00 ಫ್ಲೈಟ್ ಇತ್ತು. ಬೆಳಿಗ್ಗೆ ಬೇಗ ನಾನು ನನ್ನ ಯಜಮಾನರು ಸೂರ್ಯೋದಯ ಆಗೋ ಟೈಮಲ್ಲೇ ಗಂಗಾ ನದಿಲಿ ಬೋಟಿಂಗ್ ಹೋಗಿದ್ವಿ. ಬೆಳಿಗ್ಗಿನ ಬೋಟಿಂಗ್ ತುಂಬ ಚೆನ್ನಾಗಿರುತ್ತೆ. ದೊಡ್ಡ ಬೋಟು, 50 ಜನ ಕೂತ್ಕೊಳ್ಳುವಂತಹ ಬೋಟನ್ನು ನಾವಿಬ್ಬರೇ ಹೈಯರ್ ಮಾಡಿ ಇಬ್ಬರೇ ಆರಾಮದಲ್ಲಿ ಬೋಟಿಂಗ್ ಹೋಗಿದ್ವಿ. ಆ ವಿಡಿಯೋ ಕ್ಲಿಪ್ಪನ್ನು ನಿಮ್ಗೆ ಇದರೊಟ್ಟಿಗೆ ಹಾಕ್ತಾ ಇದ್ದೀನಿ, ನೋಡ್ಕೊಂಡು ಬನ್ನಿ. ತುಂಬ ಖುಷಿ ಆಗುತ್ತೆ, ಮನಸ್ಸಿಗೆ ಸಮಾಧಾನ ಸಿಗತ್ತೆ. ನಿಮಗೂ ಸಮಾಧಾನ ಸಿಗಲಿ, ಮನಸ್ಸು ಕೂಲಾಗಿರಲಿ. ನೀವು ಮುಂದೆ ಹೋದರೆ ಏನೇನು ಮಾಡ್ಬೋದು ಅದಕ್ಕಾಗಿ ನಾನು ತೋರಿಸ್ತಾ ಇದ್ದೇನೆ. ಬೋಟಿಂಗಿಗೆ 2,500 ಅಂತ ಹೇಳಿದರು. ನಾವು ಚರ್ಚೆ ಮಾಡಿ 2,000 ರೂಪಾಯಿಗೆ ಮಾತಾಡಿ 50 ನಿಮಿಷ ಗಂಗಾ ನದಿಯಲ್ಲಿ ಬೋಟಿಂಗ್ ಮಾಡಿಸಿ ಕರ್ಕೊಂಡು ಬಂದರು. ತುಂಬ ಚೆನ್ನಾಗಿತ್ತು. ಅದರ ತುಣುಕನ್ನು ನಾನು ಇದರೊಟ್ಟಿಗೆ ನಿಮಗೆ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಯ್ ಫ್ರೆಂಡ್ಸ್, ಹಾಗೂ ಎಲ್ಲ ನನ್ನ ಕುಟುಂಬದವರೇ ನಮಸ್ತೆ. ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ? ನೋಡಿ, ಗಂಗಾ ನದಿಯ ಮಧ್ಯದಲ್ಲಿ ಆರಾಮ ಓಡಾಡ್ತಾ ಇದ್ದೀವಿ ನಾವು ಬೋಟಲ್ಲಿ. ಬೋಟ್ ರೈಡ್ ನಮ್ಮದು. ಬೆಳಿಗ್ಗೆ 7 ಗಂಟೆಗೆ ಒಂದು ಬೋಟ್ ರೈಡ್ ಮಾಡೋಣ ಅಂತ ನಾವು ಬಂದಿದ್ದೀವಿ ಇಲ್ಲಿಗೆ. ನಿಮ್ಗೆಲ್ರಿಗೂ ಗಂಗೆ ತೋರಿಸೋಣ. ಇಲ್ಲಿ
ಇಲ್ಲಿ 80ಕ್ಕಿಂತ ಹೆಚ್ಚು ಘಾಟ್ಗಳಿದ್ದಾವೆ ಫ್ರೆಂಡ್ಸ್. ನಾವು 80 ಘಾಟ್ ಅಂತ ಅಲ್ಲಿ ಬೋಟ್ ಹತ್ತೀವಿ ಈಗ. ಹೀಗೆ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ನಿಮಗೂ ನಾನು. ಬನ್ನಿ ಎಲ್ಲರೂ. ಬೆಳಗಿನ ತಂಪಾದ ವಾತಾವರಣದಲ್ಲಿ ಗಂಗೆಯಲ್ಲಿ ದೋಣಿಯಲ್ಲಿ ನಮ್ಮ ಪಯಣ ಎಷ್ಟು ಸುಂದರವಾಗಿದೆ ನೋಡಿ. ಸೂರ್ಯ ಆಗ ತಾನೇ ಹುಟ್ಟಿ ಮೇಲೇರ್ತಾ ಇದ್ದಾನೆ. ಬೋಟಲ್ಲಿ ನಾವಿಬ್ಬರೇ ಪೂರ್ತಿ 45-50 ನಿಮಿಷ ಗಂಗಾ ನದಿಯಲ್ಲಿ ಒಂದು ಸುತ್ತ ಹಾಕ್ಕೊಂಡು ಬಂದ್ವಿ ನೋಡಿ ಫ್ರೆಂಡ್ಸ್. ಗಂಗಾ ನದಿ, ಕಾಶಿಲಿ ಗಂಗಾ ನದಿಗೆ 80ಕ್ಕಿಂತ ಹೆಚ್ಚು ಘಾಟ್ಗಳಿದ್ದಾವೆ ಆಯಿತಾ. ಅಷ್ಟೂ ಚೆನ್ನಾಗಿ ಘಾಟ್ಗಳಿದ್ದಾವೆ. ನೀವು 80 ಘಾಟಲ್ಲಿ ಹತ್ತಿದ್ರೆ ಎಲ್ಲ ಘಾಟನ್ನು ನೋಡ್ಕೊಂಡು ಹೋಗ್ಬೋದು. ಈಗಂತೂ ಮೋದಿಯವರು ನ್ಯೂ ಕಾರಿಡಾರ್ ಬೇರೆ ಮಾಡಿದ್ದಾರೆ, ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಹಾಗೆಯೇ ನೋಡೋಕ್ಕೆ ಬೇಕಾದಷ್ಟು ನದಿಯ ಬದಿಯಲ್ಲಿ ಬೇಕಾದಷ್ಟು ದೇವಸ್ಥಾನಗಳು ಸಿಗುತ್ತೆ. ಹೀಗೆ ತುಂಬ ಚೆನ್ನಾಗಿದೆ ನೋಡೋಕ್ಕೆ. ಹಾಗೆ ಹರಿಶ್ಚಂದ್ರ ಘಾಟ್ ಹಾಗೂ ಮಣಿಕರ್ಣಿಕಾ ಘಾಟ್ 2 ಕಡೆ ಸತ್ತವರ ಅಂತ್ಯ ಸಂಸ್ಕಾರ ಮಾಡ್ತಾರೆ. ಏನಂದರೆ ಅದಕ್ಕೊಂದು ವಿಶೇಷ ಇದೆ ಅಂತೆ ಫ್ರೆಂಡ್ಸ್. ಯಾವಾಗ ಸತ್ತವರ ಡೆಡ್ ಬಾಡಿ ಅಂತ್ಯ ಸಂಸ್ಕಾರಕ್ಕೆ ಕಾಶಿ ನದಿಯ ಗಂಗಾ ತೀರದಲ್ಲಿ ಬರುವುದಿಲ್ವೋ ಆವಾಗ ಭೂಮಿಯ ಅಂತ್ಯ ಅಂತ ಒಂದು ಪ್ರತೀತಿ ಇದೆಯಂತೆ. ಎಷ್ಟು ಸತ್ಯನೋ ಗೊತ್ತಿಲ್ಲ, ಹಾಗೆ ಅಂತ ನಮ್ಮ ಗೈಡೆಲ್ಲ ನಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದರು ನೋಡಿ. ಹೀಗೆ ಹೋಗ್ತಾ ಇರುವಾಗ ನಾನು ನಮ್ಮ ಮನೆಯವರು ಇಬ್ಬರೇ ಬೋಟಲ್ಲಿ ಫುಲ್ ಒಂದು ರೌಂಡ್ ಹೊಡೆದ್ವಿ. ಎಷ್ಟು ಚೆನ್ನಾಗಿತ್ತಂದರೆ ನಾನು ಕೈಯಲ್ಲಿ ಸೂರ್ಯನನ್ನೇ ಹಿಡಿದುಬಿಟ್ಟೆ ನೋಡಿ ಅಲ್ವಾ. ಹೀಗೆ ಏನೋ ಒಂದು ಹೋದಲ್ಲಿ ಮಜಾ ಮಾಡಿಕೊಂಡು ಎಲ್ಲವನ್ನು ಸವಿಬೇಕು, ಹೋದ ಜಾಗದಲ್ಲಿ ಎಲ್ಲವನ್ನು ಅನುಭವಿಸಬೇಕು ಅನ್ನೋದು ನಮ್ಮ ಒಂದು ಭಾವನೆ. ಹೀಗೆ ನೋಡಿ ಬೇರೆ 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 ಬೇಕಾದಷ್ಟು ದೇವಸ್ಥಾನಗಳು ಎಲ್ಲ ಘಾಟಲ್ಲಿ ಸಿಗ್ತಾ ಹೋಗುತ್ತೆ. ನನಗೆ ಅದರಲ್ಲೂ ಅಚಾನಕ್ಕಾಗಿ ನಾವು ಹೀಗೆ ಬೋಟಲ್ಲಿ ಹೋಗ್ತಾ ಇರುವಾಗ ಎಲ್ಲ ಘಾಟ್ಗಳು ಕಾಣ್ತಾ ಹೋಗುತ್ತೆ, ಅಲ್ಲಿ ಹೆಸರುಗಳು ಇರುತ್ತೆ. ಹರಿಶ್ಚಂದ್ರ ಘಾಟ್ ಹತ್ರ ಹೋಗ್ತಾ ಇದ್ದೀವಿ. ಅದಕ್ಕೆ ಸರಿಯಾಗಿ ನೋಡಿ ಡೆಡ್ ಬಾಡಿ ಬಂದುಬಿಡ್ತಲ್ಲಿ ನೋಡಿ. ಅದು ಕ್ಲಿಪ್ಪಿಂಗು ಸಿಕ್ತು ನನಗೆ ನೋಡಿ. ಡೆಡ್ ಬಾಡಿ ತೊಗೊಂಡು ಬಂದರು, ಅಲ್ಲಿ ಅಂತ್ಯ ಸಂಸ್ಕಾರಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಹೀಗೆ ಇವೆಲ್ಲ ಅಪರೂಪ ಅಲ್ವಾ, ಆ ಗಳಿಗೆಗೆ ನಮಗೆ ಸಿಗುವಂಥದ್ದು. ಏನೋ ಒಂದು ಸಿಕ್ತು ನನಗೆ, ಅದನ್ನು ಸೆರೆ ಹಿಡಿದಿದ್ದೀನಿ, ನಿಮಗೂ ಕಾಣುತ್ತೆ. ಹಾಗೆಯೇ ನಾವು ಗಂಗಾ ನದಿಯಲ್ಲಿ 45 ನಿಮಿಷಗಳಷ್ಟು ಚಂದ ವಿಹಾರ ಮಾಡಿ ವಾಪಸ್ಸು ನಮ್ಮ ರೂಮಿಗೆ ಬಂದ್ವಿ. ಅದನ್ನು ನಿಮಗೆ ತೋರಿಸ್ಕೊಡೋಣ. ಕಾಶಿಗೆಲ್ಲ ಹೋದವಾಗ ಇದನ್ನು ನೀವು ಯಾರೂ ಮಿಸ್ ಮಾಡಬೇಡಿ. ಬೆಳಗ್ಗಿನ ದೋಣಿ ವಿಹಾರದ ಮಜನೇ ಬೇರೆ ಫ್ರೆಂಡ್ಸ್. ತೋರಿಸೋಣ ನಿಮಗೂ ಅಂತ ಈ ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದೆ ನಾನು. ಎಲ್ಲ ನೋಡ್ಕೊಂಡು ಬಂದ್ರಲ್ವಾ ಫ್ರೆಂಡ್ಸ್. ಕಾಶಿಗೆ ಹೋಗಿ ಏನೇನು ಶಾಪಿಂಗ್ ಮಾಡಿದ್ದೆ ಅಂತ ಸ್ಪೆಷಲ್ ಏನಿಲ್ಲ, ಸಿಂಪಲ್ ಶಾಪಿಂಗನ್ನು ನಿಮ್ಗೆ ತೋರಿಸಿದೆ. ಮುಂದೆ ಓಲ್ಡ್ ಆದರೂ 4 ತಿಂಗಳ ಹಿಂದಿದಾದರೂ ವಿಯೆಟ್ನಾಂ ಶಾಪಿಂಗ್ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಹಾಗಿದ್ರೆ ಶ್ಯಾಮಲಾ ವ್ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಎಲ್ಲರಿಗೂ. ನಮಸ್ತೆ.